ಶಾಲಾ ಕಾಲೇಜು ಸುತ್ತಮುತ್ತ ವ್ಯಾಪಾರ ಮಾಡುವಂತ ಮಳಿಗೆಗಳು ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂತ ಹೇಳಿದ್ರೆ ಇನ್ಮೇಲೆ ಶಾಲಾ ಕಾಲೇಜು ಸುತ್ತಮುತ್ತ 50 ಮೀಟರ್ ವ್ಯಾಪ್ತಿಯಲ್ಲಿ ಯಾರು ಕೂಡ ಜಂಕ್ ಫುಡ್ ಅನ್ನ ಮಾರಾಟ ಮಾಡೋ ಹಾಗಿಲ್ಲ. ಹಾಗಂತ ಹೇಳಿ ಆರೋಗ್ಯ ಇಲಾಖೆ ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ಈ ನಿಯಮವನ್ನ ಏನಾದ್ರೂ ಉಲ್ಲಂಘನೆ ಮಾಡಿ ನೀವು ಜಂಕ್ ಫುಡ್ ಅನ್ನ ಮಾರಾಟ ಮಾಡಿದ್ರೆ ನಿಮ್ಮ ಅಂಗಡಿಯ ಲೈಸೆನ್ಸ್ ಕೂಡ ರದ್ದಾಗುತ್ತೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಶಾಲಾ ಕಾಲೇಜು ಸುತ್ತಮುತ್ತ ಜಂಕ್ ಫುಡ್ ನಿಷೇಧ. 50 ಮೀಟರ್ ಅಂತರದಲ್ಲಿ ಮಾರಾಟ ಮಾಡೋದೇ ನಿಷಿದ್ಧ. 134 ಶಾಲಾ ಕಾಲೇಜುಗಳಿಗೆ ಆರೋಗ್ಯ ಇಲಾಖೆ ಎಚ್ಚರಿಕೆ. ಜಂಕ್ ಫುಡ್ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳ ಅನಾರೋಗ್ಯಕ್ಕೆ ಕಾರಣವೇ ಈ ಜಂಕ್ ಫುಡ್ಗಳು. ಶಾಲಾ ಕಾಲೇಜುಗಳ ಸುತ್ತಮುತ್ತಲಿನಲ್ಲೇ ಇಂಥ ಜಂಕ್ ಫುಡ್ಗಳ ಮಾರಾಟದ ಹಾವಳಿ ಮಿತಿಮೀರಿದೆ. ಇದು ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದನ್ನ ಮನಗಂಡ ಆರೋಗ್ಯ ಇಲಾಖೆ ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ. ಹೌದು, ಜುಲೈನಲ್ಲಿ ರಾಜ್ಯದ 134 ಶಾಲಾ ಕಾಲೇಜುಗಳ ಸುತ್ತಮುತ್ತ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಪರಿಶೀಲನೆ ನಡೆಸಿತು. ಈ ವೇಳೆ 53 ಬಗೆಯ ಜಂಕ್ ಫುಡ್ಗಳನ್ನು ಮಾರಾಟ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಸಾಲದಕ್ಕೆ ಹೈ ಫ್ಯಾಟ್, ಹೈ ಶುಗರ್ ಮತ್ತು ಹೈ ಸಾಲ್ಟ್ ಆಹಾರ ಉತ್ಪನ್ನಗಳ ಮಾರಾಟ ಕಂಡು ಬಂದಿದೆ. ಇದರಿಂದ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರೋದಲ್ಲದೆ ಫ್ಯಾಟ್ ಪ್ರಮಾಣ ಹೆಚ್ಚಾಗಿದೆ. ಹೀಗಾಗಿ ಶಾಲಾ ಕಾಲೇಜ್ ಆವರಣದಲ್ಲಿ ಜಂಕ್ ಫುಡ್ ಮಾರಾಟ ನಿಷೇಧ ಮಾಡಲಾಗಿದೆ. ಶಾಲೆಯಲ್ಲಿ ಮತ್ತು ಶಾಲೆಯ ಸುತ್ತಮುತ್ತ 50 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಇವತ್ತು ಜಂಕ್ ಫುಡ್ ಆರೋಗ್ಯಕ್ಕೆ ಮಾರಕವಾಗುವಂಥ ಆ ಒಂದು ಎಲ್ಲ ಫುಡ್ಗಳನ್ನು ನಿಷೇಧಿಸುವಂಥ ಆದೇಶ ನಾವಿತ್ತು ಹೊರಡಿಸಿದ್ದೇವೆ. ಇದು ಬಹುಶಃ ಹೈ ಫ್ಯಾಟ್, ಹೆಚ್ಚಿನ ಫ್ಯಾಟ್ ಇರುವಂಥದ್ದು, ಹೈ ಶುಗರ್ ಮತ್ತು ಸಾಲ್ಟ್, ಹೈ ಸಾಲ್ಟ್, ಈ ಮೂರು ಯಾವುದು ಇವತ್ತು ಒಳಪಟ್ಟಿರ್ತದೆ ಅದನ್ನು ಬಹುಶಃ ನಾವು ಇವತ್ತು ನಿಷೇಧಿಸಿದೆ. ಇನ್ನು ಶಾಲಾ ಕಾಲೇಜು ಕ್ಯಾಂಟೀನ್ಗಳಲ್ಲೇ ಜಂಕ್ ಫುಡ್ ಮಾರಾಟ ಮಾಡ್ತಾ ಇರೋದು ಬಯಲಾಗಿದೆ. ಇಂಥದ್ದಕ್ಕೂ ಕೂಡ ನಿಷೇಧಿಸಬೇಕು ಅಂತ ಎಚ್ಚರಿಕೆ ನೀಡಲಾಗಿದೆ. ಜೊತೆಗೆ ಶಾಲಾ ಕಾಲೇಜುಗಳೇ 50 ಮೀಟರ್ ಅಂತರದಲ್ಲಿ ಜಂಕ್ ಫುಡ್ ಮಾರಾಟ ಆಗದಂತೆ ನಿರ್ವಹಣೆ ಮಾಡಬೇಕು. ಒಂದ್ ವೇಳೆ ಆದೇಶದ ನಂತರವೂ ಜಂಕ್ ಫುಡ್ ಮಾರಾಟ ಮಾಡಿದ್ರೆ ಶಿಸ್ತು ಕ್ರಮ ಫಿಕ್ಸ್ ಅಂತ ಎಚ್ಚರಿಸಲಾಗಿದೆ. ಅಲ್ಲದೆ ಅಂಗಡಿಗಳಿಗೆ ಲೈಸೆನ್ಸ್ ಕೊಡುವಾಗಲೇ ಏನ್ ವ್ಯಾಪಾರ ಮಾಡಬೇಕು, ಏನ್ ವ್ಯಾಪಾರ ಮಾಡಬಾರದು ಅಂತ ನಿಯಮಾವಳಿ ರೂಪಿಸಲಿದ್ದಾರಂತೆ. ಯಾಕೆ ಈ ತೀರ್ಮಾನ ನಾವು ಇವತ್ತು ಮಾಡಿದ್ವಿ ಅಂತ ಹೇಳಿದರೆ, ನಮ್ಮ ಕಮಿಷನರ್ ಶ್ರೀನಿವಾಸ್ ಅವರ ಆ ನೇತೃತ್ವದಲ್ಲಿ ನಾವು ನಿರ್ದೇಶನ ನೀಡಿದಂತೆ ಬೇರೆ ಬೇರೆ ಕಡೆಗೆ ಸರ್ವೆ ಮಾಡಿತ್ತು. ಸರ್ವೆ ಮಾಡುವಾಗ ಸುಮಾರು 100ಕ್ಕಿಂತಲೂ ಅಧಿಕ ಸ್ಕೂಲ್ಗಳಲ್ಲಿ, ಶಾಲೆಯಲ್ಲಿ, ಅಲ್ಲಿ ಶಾಲೆ ಒಳಗಡೆ ಕ್ಯಾಂಟೀನಲ್ಲೇ ಜಂಕ್ ಫುಡ್ಡನ್ನು ಇವತ್ತು ಕೊಡ್ತಾ ಇದ್ದಾರೆ. ಶಾಲೆಯಲ್ಲಿ ಹೊರಗೆ ಬಿಡಿ, ಸುತ್ತಮುತ್ತ ಆ ಕ್ಯಾಂಟೀನಲ್ಲಿ ಇನ್ನೊಂದಲ್ಲೆಲ್ಲ, ಮತ್ತು ಎಲ್ಲಿ ಜಾಸ್ತಿ ಫೀಸ್ ಇದೆ ಅಲ್ಲಿ ಜಾಸ್ತಿ ಅಂತದ್ದು ಕೊಡುವುದು. ಇದನ್ನು ಅವರು ಕೂಡ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ. ಮತ್ತು ಇದನ್ನು ಎಲ್ಲ ಶಾಲೆಗಳಿಗೆ ಮತ್ತು ಎಲ್ಲ ಕಾಲೇಜ್ ಮತ್ತು ನಮ್ಮ ಆ ಸುತ್ತಮುತ್ತಲಿನವರಿಗೆ ಈ ಒಂದು ನಿಯಮ ತರಬೇಕಂತೇಳಿ ನಾವು ಇವತ್ತೊಂದು ಆದೇಶ ನಾವು ಇವತ್ತು ಪಾಸ್ ಮಾಡಿದ್ದೇವೆ. ಒಟ್ಟಾರೆ ಶಾಲಾ ಕಾಲೇಜು ಆವರಣದಲ್ಲಿ ಜಂಕ್ ಫುಡ್ ಮಾರಾಟ ಮಾಡಬಾರದು ಅಂತ ಆದೇಶ ಆಗಿದ್ದು ಹೇಗೆ ಕಾರ್ಯರೂಪಕ್ಕೆ ಬರುತ್ತೋ ಕಾದು ನೋಡಬೇಕು. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.